ಹಾಯ್ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ಪ್ರೋಮೋ ನೋಡಿರ್ತೀರಾ. ಈ ರೀತಿ ಫುಡ್ ಮೆನು ಪ್ರೋಮೋ ವಿಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋ ಫುಲ್ಲು ಕಂಪ್ಲೀಟಾಗಿ ಎಲ್ಲಿ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ಹಾಗಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ನೋಡೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾವು ಯಾವುದೇ ವಿಡಿಯೋ ಮಾಡಿದ್ರು. ಕ್ಯಾನ್ವಾ ಈ ವೆಬ್ಸೈಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ 3 ಡಾಟ್ಸ್ ಇದೆ ಲೆಫ್ಟ್ ಸೈಡಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ಎ ಡಿಸೈನ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಬಾಕ್ಸಲ್ಲಿ ವಿಡಿಯೋ ಅಂತ ಸರ್ಚ್ ಮಾಡಿ, ಸೆಕೆಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಡಿಸೈನ್ ಅಂತಿದೆ, ಇಲ್ಲಿ ಪ್ರೋ ವಿಡಿಯೋಸ್ ಅಂತ ಬರ್ತಿದ್ದಾವೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಡಿ. ಯಾಕಂದರೆ ಆ ವಿಡಿಯೋ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ಇಲ್ಲಿ ಪ್ರೋ ಇಲ್ಲದೆ ಇರೋ ವೀಡಿಯೋಗಳನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಾನು ಫಸ್ಟ್ ವೀಡಿಯೋನ ಸೆಲೆಕ್ಟ್ ಮಾಡ್ಕೊತೀನಿ. ನೀವು ಎಷ್ಟು ಪೇಜ್ ಬೇಕಾದರೂ ನೀವು ಆ್ಯಡ್ ಮಾಡ್ಕೊಬೋದು. ನಾನು 3 ಪೇಜನ್ನೇ ಆ್ಯಡ್ ಮಾಡ್ಕೊಂಡಿರ್ತೀನಿ. ಅಷ್ಟು ವೀಡಿಯೋನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಫಸ್ಟ್ ವೀಡಿಯೋ ಸೆಲೆಕ್ಟ್ ಮಾಡ್ಕೊಂಡೆ. ಈಗ ಸೆಕೆಂಡ್ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಕೆಂಡ್ ಪೇಜ್ನ ಆ್ಯಡ್ ಮಾಡಿದೆ. ಇಲ್ಲಿ ರೀಪ್ಲೇಸ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಫುಡ್ ಚಾನಲ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಾನು ಇನ್ನೊಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊತೀನಿ. ನಾನು 3 ವಿಡಿಯೋಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬರ್ಗರ್ ಇಮೇಜ್ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ನೀವು ಯಾವ ಫುಡ್ನ ನೀವು ಆ್ಯಡ್ ಮಾಡಬೇಕಂತಿರ್ತೀರೋ ಆ ಫುಡ್ ಇಮೇಜನ್ನ PNG ಫಾರ್ಮಲ್ಲಿ ನೀವು ಕನ್ವರ್ಟ್ ಮಾಡ್ಕೊಂಡಿರ್ಬೇಕು. ಈ ರೀತಿ ಬರುತ್ತೆ. ಅದೇ ರೀತಿ ಯಾವ್ಯಾವ ಇಮೇಜ್ಗಳನ್ನ ನೀವು ರೀಪ್ಲೇಸ್ ಮಾಡಬೇಕಂತಿದ್ರೆ ರೀಪ್ಲೇಸ್ ಮಾಡ್ಕೊಬೋದು. ನಾನು ಸೆಕೆಂಡ್ ಇಮೇಜನ್ನು ಕೂಡ ರೀಪ್ಲೇಸ್ ಮಾಡ್ಕೊತೀನಿ. ಈ ರೀತಿ ಬರುತ್ತೆ. ನಾನು ಥರ್ಡ್ ಇಮೇಜ್ ಕೂಡ ರೀಪ್ಲೇಸ್ ಮಾಡ್ಕೊಳ್ತೀನಿ. ಇಲ್ಲಿ ನೀವು ಟೆಕ್ಸ್ಟ್ ಇದೆಯಲ್ಲ, ಅದನ್ನು ಕೂಡ ನೀವು ಚೇಂಜ್ ಮಾಡ್ಕೊಬೋದು. ನೀವು ಬರ್ಗರ್ ಅಂತಿದೆ, ಆ ಟೆಕ್ಸ್ಟ್ ಮೇಲೆ ನೀವು ಯಾವ ರೀತಿ ಬೇಕಾದರೂ ಟೆಕ್ಸ್ಟ್ ಮಾಡ್ಕೊಬೋದು. ನಾನು ಅದನ್ನು ಕೂಡ ಚೇಂಜ್ ಮಾಡ್ಕೊಳ್ತೀನಿ. ಲೆಫ್ಟ್ ಸೈಡಲ್ಲಿ ಕೂಡ ID ಇದೆ, ಅದನ್ನು ಕೂಡ ಚೇಂಜ್ ಮಾಡ್ಕೊಬೋದು. ನಾನು ಇಲ್ಲಿ ನ್ಯೂ ಸ್ಟೈಲ್ ಕಾಂಬಿನೇಷನ್ ವೆಜ್ ಆ್ಯಂಡ್ ನಾನ್ ವೆಜ್ ಅಂತ ಚೇಂಜ್ ಮಾಡ್ಕೊಂಡಿದ್ದೀನಿ ಟೆಕ್ಸ್ಟ್ನ.
ನೀವು ಅದನ್ನು ಸೈಜ್ನ ಚೇಂಜ್ ಮಾಡಿಕೊಂಡು ನೀವು ಅಲ್ಲಿ ಪ್ಲೇಸ್ ಮಾಡಬೇಕಾಗುತ್ತೆ. ಈ ರೀತಿ ನಾನು ಟೆಕ್ಸ್ಟ್ನ ಪ್ಲೇಸ್ ಮಾಡ್ಕೊತಿದ್ದೀನಿ. ಇವಾಗ ಐ ಡಿ ಕೂಡ ನೀವು ಚೇಂಜ್ ಮಾಡ್ಕೊಬೋದು. ನಾನು ಐ ಡಿ ಕೂಡ ಚೇಂಜ್ ಮಾಡ್ಕೊತಿದ್ದೀನಿ. ನೀವೇನು ರೆಸ್ಟೋರೆಂಟಿಗೆ ಹೆಸರಿಗೆ ಬೇಕಂತಿದ್ದೀರ ಅದನ್ನು ಐ ಡಿನ ಇಲ್ಲಿ ಟೆಕ್ಸ್ಟ್ ಮಾಡಬೇಕಾಗುತ್ತೆ. ನಾನು ಇಂಡಿಯನ್ ಸ್ಟೈಲ್ ಅಂತ ನನಗೆ ಟೆಕ್ಸ್ಟ್ ಮಾಡಿದ್ದೀನಿ ನಾನು. ಅಟ್ ಇಂಡಿಯನ್ ಸ್ಟೈಲ್ ಅಂತ ನಾನು ಐ ಡಿನ ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ, ಅದನ್ನು ಕೂಡ ಚೇಂಜ್ ಮಾಡ್ಕೊಬೋದು. ಇಲ್ಲಿ ಆಫರ್ಸ್ ಇದೆ, ಅವನ್ನ ನೀವು ಯಾವ ರೀತಿ ಬೇಕಾದರೂ ನೀವು ಚೇಂಜ್ ಮಾಡ್ಕೊಬೋದು. ನಾನು ಡೇಟ್ ಕೂಡ ಇಲ್ಲಿ ಚೇಂಜ್ ಮಾಡ್ಕೊತಿದ್ದೀನಿ, 27th ಜನವರಿ ಅಂತ. ಹಾಗೆ ಲೆಫ್ಟ್ ಸೈಡಲ್ಲಿ 50% ಆಫ್ ಅಂತಿದೆ, ಅದನ್ನು ಕೂಡ ನಾನು ಚೇಂಜ್ ಮಾಡ್ಕೊತೀನಿ. 60% ಆಫ್ ಅಂತ ನಾನು ಟೆಕ್ಸ್ಟ್ ಮಾಡ್ತೀನಿ. ನೀವೇನು ಆಫರ್ ಮಾಡ್ತಿದ್ದೀರೋ ಅದನ್ನು ನೀವು ಇಲ್ಲಿ ಪರ್ಸೆಂಟೇಜ್ ವೈಸಲ್ಲಿ ನೀವು ಇದು ಮಾಡ್ಕೊಬೋದು. ನನ್ನ ಫಸ್ಟ್ ವಿಡಿಯೋದು ಎಡಿಟ್ ಆಗಿದೆ ನೋಡಿ, ಈ ರೀತಿ ಕ್ಲಾರಿಟಿಯಾಗಿ ವಿಡಿಯೋ ಎಡಿಟ್ ಆಗಿದೆ. ನೀವೇನು ಬೇಕಾದರೂ ಇಲ್ಲಿ ಟೆಕ್ಸ್ಟ್ ಮಾಡ್ಕೊಬೋದು. ಫುಡ್ ಚಾನಲ್ ಅಂತಿದೆ, ಇದನ್ನು ಕೂಡ ನಾನು ಚೇಂಜ್ ಮಾಡ್ಕೊತೀನಿ. ನಾನು ಇಲ್ಲಿ ಚಾನಲ್ ಅಂತಿದೆಯಲ್ಲ ಅದನ್ನೊಂದು ಚೇಂಜ್ ಮಾಡ್ಕೊತೀನಿ, ನಾನು ಬೇರೆ ಏನು ಚೇಂಜ್ ಮಾಡಲ್ಲ. ಚಾನಲ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಲೆಟ್ಸ್ ಲರ್ನ್ ಟು ಕುಕ್ ಅಂತಿದೆ, ಅದನ್ನು ಕೂಡ ಚೇಂಜ್ ಮಾಡ್ತೀನಿ ನಾನು. ಕೆಳಗಡೆ ಐ ಡಿ ಇದೆ, ಅದನ್ನು ಕೂಡ ಚೇಂಜ್ ಮಾಡ್ಕೊಳ್ತೀನಿ ನಾನು. ನಾನು ಲೆಟ್ಸ್ ಹ್ಯಾವ್ ಸ್ಪೈಸಿ ಡಿಲಿಷಿಯಸ್ ಅಂತ ಟೆಕ್ಸ್ಟ್ ಮಾಡ್ಕೊಂಡಿದ್ದೀನಿ, ಅದನ್ನ ಪ್ಲೇಸ್ ಮಾಡ್ತೀನಿ. ನೀವು ಎಲ್ಲಿಗೆ ಬೇಕಾದರೂ ನೀವು ಪ್ಲೇಸ್ ಮಾಡ್ಕೊಬೋದು. ನಾನೀಗ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ನಾನೀಗ ಐ ಡಿ ಕೂಡ ಚೇಂಜ್ ಮಾಡ್ಕೊತೀನಿ. ಈ ರೀತಿ ಆ್ಯನಿಮೇಟೆಡ್ನ ನಾನೇನು ಚೇಂಜ್ ಮಾಡ್ಕೊಳಕ್ಕೆ ಹೋಗಲ್ಲ. ಐ ಡಿ ಈಗ ಇಂಡಿಯನ್ ಸ್ಟೈಲ್ ಅಂತ ಐ ಡಿನ ಕ್ರಿಯೇಟ್ ಮಾಡ್ತೀನಿ ನಾನು ಇಲ್ಲಿ. ಈ ರೀತಿ ನೀವು ಐ ಡಿನೂ ಕೂಡ ಚೇಂಜ್ ಮಾಡ್ಕೊಬೋದು. ರೈಟ್ ಸೈಡಲ್ಲಿ ವಾರ್ನರ್ ಅಂತಿದೆ, ಅದನ್ನು ಕೂಡ ಚೇಂಜ್ ಮಾಡ್ಕೊತೀನಿ ನಾನು. ನಾನು ವಾರ್ನರ್ ಆಫ್ ನಾನ್ ವೆಜ್ ಅಂತ ಟೆಕ್ಸ್ಟ್ ಮಾಡಿಕೊಂಡು ಚೇಂಜ್ ಮಾಡ್ತೀನಿ ನಾನು. ನನ್ನ ಸೆಕೆಂಡ್ ವಿಡಿಯೋ ಕೂಡ ಎಡಿಟ್ ಆಗಿದೆ. ಈಗ ಥರ್ಡ್ ವಿಡಿಯೋನ ನಾನು ಇಮೇಜ್ಗಳನ್ನ ಚೇಂಜ್ ಮಾಡ್ಕೊಳ್ತೀನಿ.
ನಾನೀಗ ಥರ್ಡ್ ವಿಡಿಯೋ ಕೂಡ ಚೇಂಜ್ ಮಾಡ್ಕೊಳ್ತೀನಿ. ಇಮೇಜ್ ಮೇಲೆ ಕ್ಲಿಕ್ ಮಾಡಿ ರಿಪ್ಲೇಸ್ ಮಾಡ್ಕೊಳ್ಳಿ. ಈ ರೀತಿ ಇಮೇಜನ್ನ ರೀಪ್ಲೇಸ್ ಮಾಡಿಕೊಂಡೆ. ಈಗ ಟೆಕ್ಸ್ಟ್ ಕೂಡ ಚೇಂಜ್ ಮಾಡ್ತೀನಿ. ಹಾಟ್ ಆ್ಯಂಡ್ ಸ್ಪೈಸಿ ಅಂತಿದೆ. ಆ ಟೆಕ್ಸ್ಟ್ನ ನಾನೀಗ ಚೇಂಜ್ ಮಾಡ್ಕೊಳ್ತೀನಿ. ವೆಜ್ ವಿತ್ ನಾನ್ ವೆಜ್ ಫ್ರೈಡ್ ಚಿಕನ್ ಅಂತಿದೆ. ಈ ರೀತಿ ಚೇಂಜ್ ಮಾಡಿಕೊಂಡೆ ನಾನು. ಇಲ್ಲಿ ಕೆಳಗಡೆ ಅನ್ವಾಂಟೆಡ್ ಟೆಕ್ಸ್ಟ್ ಇದೆ ನನಗೆ, ಅದು ನನಗೆ ಬೇಕಾಗಿಲ್ಲ. ಅದನ್ನು ನಾನು ಡಿಲೀಟ್ ಮಾಡ್ತೀನಿ. ಈಗ ಕೆಳಗಡೆ ID ಇದೆ, ಅದನ್ನು ಕೂಡ ಚೇಂಜ್ ಮಾಡ್ಕೊಳ್ತೀನಿ ನಾನು. www.indianstyle ಅಂತ ನಾನು ಟೆಕ್ಸ್ಟ್ ಮಾಡ್ಕೊಳ್ತೀನಿ. ನೀವು ಯಾವ ರೀತಿ ಬೇಕಾದರೂ ನಿಮಗೆ ಟೆಕ್ಸ್ಟ್ ಮಾಡ್ಕೊಬೋದು. ನೀವೇನು ಹೆಸರನ್ನು ನೀವು ನೇಮ್ ಮಾಡ್ತೀರಾ ಆ ರೀತಿ ನೀವು ಟೆಕ್ಸ್ಟ್ ಮಾಡ್ಕೊಬೋದು. ನಾನು ಇಂಡಿಯನ್ ಸ್ಟೈಲ್ ಅಂತ ಟೆಕ್ಸ್ಟ್ ಮಾಡಿಕೊಂಡೆ. ಈಗ ಎಲ್ಲ ವಿಡಿಯೋನ ನಾನು ಎಡಿಟ್ ಮಾಡ್ಕೊಂಡಿದ್ದೀನಿ. ಈಗ ಯಾವ ರೀತಿ ಬಂದಿದೆ ಅಂತ ನೋಡೋಣ. ಇಲ್ಲಿ ಪ್ಲೇ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಕಂಪ್ಲೀಟಾಗಿ ನಾನು ಎಲ್ಲ ವಿಡಿಯೋನ ಚೇಂಜ್ ಮಾಡಿಕೊಂಡು ಈ ರೀತಿ ನಾನು ಪ್ರೋಮೋನ ಕ್ರಿಯೇಟ್ ಮಾಡಿದ್ದೀನಿ. ಈ ರೀತಿ ನೀವು ಯಾವ ರೀತಿ ಬೇಕಾದರೂ ನೀವು ಕ್ರಿಯೇಟ್ ಮಾಡ್ಕೊಬೋದು. ಯಾವುದೇ ರೀತಿಯ ಕಾಸ್ಟಲ್ಲಿ ಯಾವುದೇ ರೀತಿಯ ನೀವು ಪೇ ಮಾಡೋಂಗಿಲ್ಲ. ನೀವು ನಾನು ಲಾಸ್ಟಲ್ಲಿ ಹೇಳಿದ್ದೆ, ಕೆಲವು ವಿಡಿಯೋದಲ್ಲಿ ಪ್ರೋ ಅಂತ ಬರುತ್ತೆ, ಆ ವಿಡಿಯೋಗಳು ಮಾತ್ರ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ಈಗ ಈ ವಿಡಿಯೋನ ಡೌನ್ಲೋಡ್ ಮಾಡೋದು ಹೇಗಂತ ಹೇಳ್ತೀನಿ. ಇಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡಿ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ, ಡೌನ್ಲೋಡ್ ಮಾಡ್ಕೊಳ್ಳಿ. ವಿಡಿಯೋ ಕಂಪ್ಲೀಟಾಗಿ ಡೌನ್ಲೋಡ್ ಆಗ್ತಿದೆ. ವಿಡಿಯೋ ಡೌನ್ಲೋಡ್ ಆಗಿದೆ. ವಿಡಿಯೋ ಏನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.